ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ವಿಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ ಬೆಳೆ ಪರಿಹಾರದ ಒಂದು ನಮ್ಮ ಅಮೌಂಟು ಯಾವ ಖಾತೆಗೆ ಜಮಾ ಆಗಿದೆ ಅಂತೇಳಿ ಕೆಲವು ಜನಕ್ಕೆ ಡೌಟ್ ಇತ್ತಂತೆ. ಅದರ ಸಲುವಾಗಿ ಈ ವಿಡಿಯೋನ ಮಾಡ್ತಾ ಇರೋದು. ಹೆಂಗೆ ಚೆಕ್ ಮಾಡ್ಕೊಳ್ಳೋದಪ್ಪ ಅಂತಂದರೆ, ಈ ಒಂದು ವಿಡಿಯೋನ ಶುರು ಮಾಡೋದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬೆಳೆ ಪರಿಹಾರ ಚೆಕ್ ಮಾಡ್ಕೋಬೇಕಪ್ಪ, ಯಾವುದೇ ಒಂದು ಇದಾಗಬೇಕಂದ್ರೆ ಗೌರ್ಮೆಂಟಲ್ಲಿ ಇರುತ್ತೆ ವೆಬ್ಸೈಟಲ್ಲಿ ನೀವು ಗೂಗಲನ್ನು ಓಪನ್ ಮಾಡಿಕೊಂಡು ಪರಿಹಾರ ಪೇಮೆಂಟ್ ಅಂತೇಳಿ ಬರುತ್ತೆ. ಅದ್ರ ಮೇಲೆ ಫಸ್ಟ್ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಪರಿಹಾರ ಪೇಮೆಂಟ್ ಗೌರ್ಮೆಂಟ್ ಅಂತ ಬರುತ್ತೆ. ಅದ್ರ ಮೇಲೆ ಮಾಡಿದ ತಕ್ಷಣ SLR ಅಂತ ಇರುತ್ತೆ, ಅದರಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಬರೋ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಫಸ್ಟಿಗೆ ಬರುತ್ತೆ ಯಾವ ವರ್ಷ ಅಂತೇಳಿ. ನೀವು ವರ್ಷನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ. 2025-26 ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ನಿಮಗೆ ಋತುವನ್ನ ಕೇಳುತ್ತೆ, ಸೀಸನ್, ನೀವು ಯಾವ ಸೀಸನ್ ಅಂತೇಳಿ ಖರೀಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಕ್ಲೈಮೇಟ್ ಯಾವ ಒಂದು ವಿಪತ್ತು ಅಂತ ಕೇಳುತ್ತೆ, ನೀವು ಫ್ಲಡ್ ಅಂತ ಹಾಕೊಳ್ಳಿ. ಫ್ಲಡ್ ಅಂತ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿ. ಆನಂತರ ನಿಮ್ಮ ಆಧಾರ್ ನಂಬರ್ ಆಯ್ಕೆನೂ ಕೂಡ ಚೆಕ್ ಮಾಡ್ಕೋಬೋದು, ಅಥವಾ ನಿಮ್ಮ ರೈತರ ಗುರುತಿನ FID ಮುಖಾಂತರ ಚೆಕ್ ಮಾಡ್ಕೋಬೋದು, ಮೊಬೈಲ್ ನಂಬರ್ ಮುಖಾಂತರ ಕೂಡ ಹುಡ್ಕೋಬೋದು. ಆನಂತರ ಸರ್ವೆ ನಂಬರ್ ಕೂಡ ಹುಡ್ಕೋಬೋದು. ನಾನಿವಾಗ ಡಿಸ್ಟಿಕ್ ಸರ್ವೆ ನಂಬರ್ ಮುಖಾಂತರ ಹುಡುಕ್ತೀನಿ. ನಾನು ಇಲ್ಲಿಗೆ ಹುಡುಕ್ತಾ ಇದ್ದೀನಿ, ನೀವು ನೋಡಿ. ಈ ರೀತಿ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಹೋಬಳಿ ಯಾವುದು ಬರುತ್ತೆ ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ನಿಮ್ಮ ಗ್ರಾಮ ವಿಲೇಜ್ ಯಾವುದು ಬರುತ್ತೆ ನೋಡ್ಕೊಂಡು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ವೆ ನಂಬರ್ ಮತ್ತು ಕರೆಕ್ಟಾಗಿ ನಿಮ್ಮ ಸರ್ವೆ ನಂಬರನ್ನು ಎಂಟ್ರ್ ಮಾಡ್ಕೊಳ್ಳಿ. ಮತ್ತು ಸುನೋಕನ್ನು ಹಾಕೊಳ್ಳಿ. ನಿಮ್ಮ ಇಸಾ ನಂಬರ್ ಎಷ್ಟಿದೆ, ಇಲ್ಲಿ ಸ್ಟಾರ್ ಇದೆ ಅಥವಾ ನಿಮ್ಗೆ 1 ಇರ್ಬೋದು, 2 ಬರ್ಬೋದು, ಈ ಥರ ಬರ್ತಾ ಇರುತ್ತೆ. ನೀವು ಯಾವ್ದು ಸರ್ವೆ ನಂಬರ್ ಇಸಾ ನಂಬರ್ ಯಾವ್ದು ಇರುತ್ತೆ ಅದನ್ನು ಹಾಕೊಳ್ಳಿ ಸರ್ವೆ ನಂಬರಲ್ಲಿ. ನಂತರ ಸ್ಪೀಚ್ ಅಂತೇಳಿ ಪಡೆಯಿರಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ವೇಟ್ ಮಾಡಿ 1 ಸೆಕೆಂಡ್, ಓಪನ್ ಆಗುತ್ತೆ. ಓಪನ್ ಆಯಿತು. ಈಗ ಏನು ಮಾಡಬೇಕಪ್ಪ ಅಂದರೆ, ನಿಮ್ಮ ಆಧಾರ್ನ ಕೊನೆಯ 4 ಡಿಜಿಟ್ ಇಲ್ಲಿ ಶೋ ಮಾಡಿರ್ತಾರೆ, ತೋರಿಸ್ತಾ ಇರುತ್ತೆ. ಅಥವಾ ಇಲ್ಲ ನಿಮ್ಮ FID ಗುರ್ತಿದ್ರೆ ನಿಮಗೆ FID ಮುಖಾಂತರ ನೋಡ್ಕೋಬೋದು. ನಿಮ್ಮ ಸರ್ವೆ ನಂಬರಲ್ಲಿ ಎಷ್ಟು ಜನ ಇದೆ FID ಎಲ್ಲರದ್ದು ಇಲ್ಲಿ ಬಂದಿದೆ. ಅದಂತರ ನಿಮ್ಮದು ಯಾವುದಿದೆ ನಿಮ್ಮ 4 ಡಿಜಿಟ್ ಆಧಾರ್ ನಂಬರ್ ಲಾಸ್ಟಲ್ಲಿ ಏನಿದೆ ಅದನ್ನು ನೋಡಿ ಕ್ಲಿಕ್ ಮಾಡ್ಕೊಳ್ಳಿ. ಸರ್ವರ್ ಒಂದು ಸ್ವಲ್ಪ ಸ್ಲೋ ಇರುತ್ತೆ, ಯಾಕಂದರೆ ಓಪನ್ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಕ್ರಮ ಸಂಖ್ಯೆ 1 ಯಾವ ಜಿಲ್ಲೆ ಕಲಬುರಗಿ, ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಅಮೌಂಟ್ ಎಷ್ಟು ಜಮಾ ಇದೆ 7352. ಅವರ ಹೆಸರು ಕೂಡ ಜಮಾ ಇದೆ. ನಿಮ್ಮ ಬ್ಯಾಂಕ್ ಅಕೌಂಟ್ನ ಲಾಸ್ಟ್ 3 ಡಿಜಿಟ್ ಇಲ್ಲಿ ಕೂಡ ತೋರಿಸುತ್ತೆ. ಹಣ ಸಂದಾಯ ಸ್ಥಿತಿ ಸಕ್ಸಸ್ಫುಲ್ ಆಗಿದೆ ಅಂದರೆ ಅವ್ರ ಬ್ಯಾಂಕಿಗೆ ಕ್ರೆಡಿಟ್ ಆಗಿದೆ ಅಂತ ಅರ್ಥ. ದಿನಾಂಕ ಯಾವ ದಿನಾಂಕದೊಂದು ಅಮೌಂಟನ್ನು ಅವ್ರ ಬ್ಯಾಂಕಿಗೆ ಕ್ರೆಡಿಟ್ ಮಾಡಲಾಗಿದೆ ಅಂದರೆ 24/11/2025. ನೀವೇನು ನೋಡಿದ್ರಲ್ಲ, ಮತ್ತು ಅವ್ರು ಎಷ್ಟು ಎಕರೆದಿಂದ ಆಗಿದೆ ಅಂತೇಳಿ ತೋರಿಸ್ತಾರೆ. ಇಲ್ಲಿಗೆ ಎಷ್ಟು ಎಕರೆ ಎಂಟ್ರಿ ಆಗಿದೆ ಅಂತೇಳಿ ಅದನ್ನು ಕೂಡ ಇಲ್ಲಿ ತೋರಿಸ್ತಾರೆ, ನೋಡ್ತಿರ್ಬೋದು. 1 ಎಕರೆ 27 ಗುಂಟೆಗೆ ಅದಾಗಿರುವಂಥದ್ದು. ಇಷ್ಟೇ ನೋಡಿ ಫ್ರೆಂಡ್ಸ್. ಸ್ನೇಹಿತರೆ, ಇದೇ ರೀತಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಬಂದಿಲ್ಲ ಅಂದರೆ ಮುಂದೆ ಒಂದು ವಿಡಿಯೋದಲ್ಲಿ ಏನು ಮಾಡಬೇಕು, ಏನು ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಹಾಗೆ ನಮ್ಮ ಒಂದು ಚಾನಲ್ನ